ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 5 ಮಿನಿಟ್ಸ್ ನಾಲೆಡ್ಜ್. ನಿಮಗೆ ಇಲ್ಲಿ 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊದಲ ಪ್ರಶ್ನೆ, ಪಾಕಿಸ್ತಾನದ ರಾಷ್ಟ್ರೀಯ ಪಾನಿ ಯಾವುದು? ಆಪ್ಷನ್ ಎ ಸೇಬಿನ ರಸ, ಬಿ ನಿಂಬೆ ರಸ, ಸಿ ಕಬ್ಬಿನ ರಸ ಮತ್ತು ಡಿ ಮೋಸಂಬಿ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿನ ರಸ. ಪಾಕಿಸ್ತಾನದ ರಾಷ್ಟ್ರೀಯ ಪಾನಿ ಎಂದರೆ ಅದು ಕಬ್ಬಿನ ರಸ. ಪ್ರಶ್ನೆ 2, ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳಿವೆ? ಆಪ್ಷನ್ಸ್ ಎ 48, ಬಿ 35, ಸಿ 51 ಮತ್ತು ಡಿ 60. ಸರಿಯಾದ ಉತ್ತರ ಆಪ್ಷನ್ ಎ 48. ಏಷ್ಯಾ ಖಂಡದಲ್ಲಿ 48 ದೇಶಗಳಿವೆ. ಪ್ರಶ್ನೆ 3, ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ? ಗಾಯ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ. ಪ್ರಶ್ನೆ 4, ಮೂಳೆಗಳು ಗಟ್ಟಿಯಾಗಲು ಯಾವ ತರಕಾರಿ ಉತ್ತಮ? ಆಪ್ಷನ್ಸ್ ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಗೆಡ್ಡೆಕೋಸು ಮತ್ತು ಡಿ ಹೂಕೋಸು. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ಮೂಳೆಗಳು ಗಟ್ಟಿಯಾಗಲು ಬೀಟ್ರೂಟ್ ಎಂಬುವ ತರಕಾರಿ ತುಂಬ ಉತ್ತಮವಾಗುತ್ತದೆ. ಪ್ರಶ್ನೆ 5, ಹುಣಸೆ ಬೀಜದಿಂದ ಯಾವ ರೋಗಕ್ಕೆ ಲಸಿಕೆ ನೀಡಲಾಗುತ್ತದೆ? ಆಪ್ಷನ್ಸ್ ಎ ಹೃದಯ ಸಂಬಂಧಿ, ಬಿ ಕೀಲು ನೋವು, ಸಿ ಮೆದುಳು ಜ್ವರ ಮತ್ತು ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಂಬಂಧಿ. ಹೃದಯ ಸಂಬಂಧಿ ಕಾಯಿಲೆಗೆ ಹುಣಸೆ ಬೀಜದಿಂದ ಮಾಡಿದ ಲಸಿಕೆಯನ್ನು ನೀಡಲಾಗುತ್ತದೆ. ಪ್ರಶ್ನೆ 6, ಹೆಚ್ಚು ಚಿಕನ್ ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ? ಆಪ್ಷನ್ ಎ ವಾಯು, ಬಿ ಮಲಬದ್ಧತೆ, ಸಿ ದಪ್ಪ ಆಗುವಿಕೆ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಹೆಚ್ಚು ಚಿಕನ್ ತಿನ್ನುವುದರಿಂದ ನಮ್ಮಲ್ಲಿ ಮಲಬದ್ಧತೆಯ ತೊಂದರೆ ಉಂಟಾಗುತ್ತದೆ. ಪ್ರಶ್ನೆ 7, ಡೆಂಗ್ಯೂ ಜ್ವರಕ್ಕೆ ಯಾವ ಜ್ಯೂಸ್ ಉತ್ತಮ? ಆಪ್ಷನ್ಸ್ ಎ ಅನಾನಸ್ ಜ್ಯೂಸ್, ಬಿ ನೆಲ್ಲಿಕಾಯಿ ಜ್ಯೂಸ್, ಸಿ ಕಿವಿ ಫ್ರೂಟ್ ಜ್ಯೂಸ್ ಮತ್ತು ಡಿ ಪಪ್ಪಾಯ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಜ್ಯೂಸ್. ಡೆಂಗ್ಯೂ ಜ್ವರಕ್ಕೆ ಪಪ್ಪಾಯ ಜ್ಯೂಸ್ ಉತ್ತಮ ಜ್ಯೂಸ್ ಆಗಿದೆ. ಪ್ರಶ್ನೆ 8, ಅಗರಬತ್ತಿಯಲ್ಲಿ ಬಳಸುವ ಕಡ್ಡಿ ಯಾವುದರಿಂದ ಮಾಡಿರುತ್ತಾರೆ? ಆಪ್ಷನ್ ಎ ತೆಂಗು, ಬಿ ಶೇಂಗಾ, ಸಿ ಬಿದಿರು ಮತ್ತು ಡಿ ಜಾಲಿಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು. ಅಗರಬತ್ತಿಯನ್ನು ಬಿದಿರು ಮರದಿಂದ ಅಥವಾ ಬಿದಿರು ಕಡ್ಡಿಗಳಿಂದ ಮಾಡಲಾಗಿರುತ್ತದೆ. ಪ್ರಶ್ನೆ 9, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ಸ್ ಎ ಬೂದುಕುಂಬಳ, ಬಿ ಗೆಡ್ಡೆಕೋಸು, ಸಿ ಕುಂಬಳಕಾಯಿ ಮತ್ತು ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿ. ಭಾರತದ ರಾಷ್ಟ್ರೀಯ ತರಕಾರಿ ಎಂದು ಕುಂಬಳಕಾಯಿಯನ್ನು ಸೂಚಿಸಲಾಗಿದೆ. ಪ್ರಶ್ನೆ 10, ಟಾಯ್ಲೆಟ್ನಲ್ಲಿ ಹೆಚ್ಚು ಕಾಲ ಕಳೆದರೆ ಯಾವ ತೊಂದರೆ ಉಂಟಾಗಬಹುದು? ಆಪ್ಷನ್ಸ್ ಎ ಮಲಬದ್ಧತೆ, ಬಿ ಕಾಲು ನೋವು, ಸಿ ಸೊಂಟ ನೋವು ಮತ್ತು ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಪೈಲ್ಸ್. ಟಾಯ್ಲೆಟ್ನಲ್ಲಿ ಹೆಚ್ಚು ಕಾಲ ಕುಳಿತುಕೊಳ್ಳುವುದರಿಂದ ಅಥವಾ ಕಳೆಯುವುದರಿಂದ ನಮಗೆ ಪೈಲ್ಸ್ ಬರುವ ಸಾಧ್ಯತೆ ಹೆಚ್ಚು ಎಂದು ವಿಜ್ಞಾನದಲ್ಲಿ ಹೇಳಲಾಗಿದೆ. ಪ್ರಶ್ನೆ 11, ಮಿದುಳು ಚುರುಕಾಗಲು ಯಾವ ಸಿಹಿ ತಿಂಡಿ ಒಳ್ಳೆಯದು? ಆಪ್ಷನ್ ಎ ಮೈಸೂರು ಪಾಕ್, ಬಿ ರಸಗುಲ್ಲ, ಸಿ ಜಿಲೇಬಿ ಮತ್ತು ಡಿ ಪೇಡ.
ಸರಿಯಾದ ಉತ್ತರ ಆಪ್ಷನ್ ಬಿ ರಸಗುಲ್ಲ. ಮೆದುಳು ಚುರುಕಾಗಲು ರಸಗುಲ್ಲ ಎಂಬ ಸಿಹಿ ತಿಂಡಿ ತುಂಬ ಒಳ್ಳೆಯದು.